ಎಲ್ರಿಗೂ ನಮಸ್ಕಾರ. ಸಮನ್ವಿಯ ಬ್ರೇನಿ ಫೋಟೋನ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಮೈಸೂರಿನಲ್ಲಿ ನೋಡೋಕ್ಕೆ ಸಾಕಷ್ಟು ಸ್ಥಳಗಳಿದ್ದಾವೆ. ಅದರಲ್ಲಿ ಅಪ್ ಡೌನ್ ಮ್ಯೂಸಿಯಂ ಕೂಡ ಒಂದು. ಹೌದು, ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟನ್ನು ತಿಳ್ಕೋಬೇಕು ಅಂದರೆ ಈ ಅಪ್ ಡೌನ್ ಮ್ಯೂಸಿಯಂಗೆ ಒಂದ್ಸರಿ ನೀವು ವಿಸಿಟ್ ಮಾಡಲೇಬೇಕು. GRS ಫ್ಯಾಂಟಸಿ ಪಾರ್ಕ್ ಮೈಸೂರು ಬಗ್ಗೆ ನಾವೆಲ್ಲ ಕೇಳೇ ಇರ್ತೀವಿ. ಸೊ ಅದೇ ಜಾಗದಲ್ಲಿ ಲೊಕೇಟ್ ಆಗಿರುವಂಥ ಇನ್ನೊಂದು ಅದ್ಭುತವಾದ ಕಾನ್ಸೆಪ್ಟೇ ಈ ಅಪ್ ಡೌನ್ ಮ್ಯೂಸಿಯಂ. GRS ಫ್ಯಾಂಟಸಿ ಪಾರ್ಕು ಅಂದರೆ ವಾಟರ್ ವರ್ಲ್ಡು, ಸ್ನೋ ಪಾರ್ಕು ಮತ್ತು ಈ ಅಪ್ ಡೌನ್ ಮ್ಯೂಸಿಯಂ ಎಲ್ಲನೂ ಒಂದೇ ಕಡೆ ಲೊಕೇಟ್ ಆಗಿರೋದ್ರಿಂದ ನೀವು ಎಂಟೈರ್ ಡೇನ 3 ಡಿಫ್ರೆಂಟ್ ಕಾನ್ಸೆಪ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೂಲಕ ಸ್ಪೆಂಡ್ ಮಾಡ್ಬೋದು. ಸೊ ವಾಟರ್ ವರ್ಲ್ಡ್ ಕೂಡ ಇದೆ, ಸ್ನೋ ಪಾರ್ಕ್ ಕೂಡ ಇದೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಡಿಫ್ರೆಂಟ್ ಆದಂಥ ಕಾನ್ಸೆಪ್ಟ್ ಅಪ್ ಡೌನ್ ಮ್ಯೂಸಿಯಂ. ಇಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಇದೆ. ನೀವೇನಾದರೂ ಟಿಕೆಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಹೊತ್ತು ಕ್ಯೂವಲ್ಲಿ ನಿಲ್ಲಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ಕ್ಯಾನರ್ ಇದೆ. ಸೊ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಆರಾಮಾಗಿ ನಿಮ್ಮ ಟಿಕೆಟ್ಸನ್ನು ಬುಕ್ ಮಾಡ್ಕೋಬೋದು. ಇದು ವೀಕೆಂಡು ಮತ್ತು ವೀಕ್ ಡೇಸು ಪ್ರೈಸಸ್ ಡಿಫರ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಅಡಲ್ಟ್ಸ್ಗೆ ಮತ್ತು ಮಕ್ಕಳಿಗೂ ಕೂಡ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ವೀಕೆಂಡ್ ಮತ್ತು ವೀಕ್ ಡೇಸ್ ಕೂಡ ಡಿಫರ್ ಆಗುತ್ತೆ. ನಾವು ಆ್ಯಕ್ಚುಲಿ ವಿಸಿಟ್ ಮಾಡಿದ್ದು ಅಪ್ ಡೌನ್ ಮ್ಯೂಸಿಯಂ ಮಾತ್ರ. ಬಟ್ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಇನ್ ಕೇಸ್ ನೀವೇನಾದರೂ ವಾಟರ್ ವರ್ಲ್ಡು ಮತ್ತು ಸ್ನೋ ಪಾರ್ಕು ಎರಡೂ ವಿಸಿಟ್ ಮಾಡ್ತೀನಿ ಅಂತಂದರೆ ಅದು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅಂದರೆ ವಾಟರ್ ವರ್ಲ್ಡ್ಗೆ ವಿಸಿಟ್ ಮಾಡೋದ್ರೆ ಡ್ರೆಸ್ ಕೋಡು, ಮಕ್ಕಳ ಹೈಟ್ ಎಷ್ಟಿರಬೇಕು ಅದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ಒಂದು ಅಪ್ ಡೌನ್ ಮ್ಯೂಸಿಯಂ ಹತ್ರ ಒಂದು ಚಿಕ್ಕದಾಗಿ ಸ್ನ್ಯಾಕ್ಸ್ ಸಿಗೋವಂಥ ಕ್ಯಾಂಟೀನ್ ಇದೆ. ಇಲ್ಲಿ ತುಂಬ ಏನು ಜಾಸ್ತಿ ಫುಡ್ ಸಿಗಲ್ಲ, ಜಸ್ಟು ಪಪ್ಸು, ಆಮೇಲೆ ಸಮೋಸ, ಬಿಸ್ಕೆಟ್ಸು, ಐಸ್ ಕ್ರೀಮ್ ಮಾತ್ರ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಎಂಟೈರ್ ಡೇ ಸ್ಪೆಂಡ್ ಮಾಡ್ತೀನಿ, ಈ 3 ಸ್ಥಳಗಳನ್ನ ವಿಸಿಟ್ ಮಾಡ್ತೀವಿ ಅಂತಂದರೆ ಹೊರಗಡೆ ನೀವು ಊಟ ಮಾಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಈ ಥರ ಲೈಟ್ ಸ್ನ್ಯಾಕ್ಸ್ ಮಾತ್ರ ಸಿಗುತ್ತೆ. ಕೆಲವೊಂದಿಷ್ಟು ರೀಲ್ಸ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಅಪ್ ಡೌನ್ ಮ್ಯೂಸಿಯಂ ಬಗ್ಗೆ ನೋಡಿದ್ವಿ. ತುಂಬಾ ಕುತೂಹಲ ಇದೆ, ಒಳಗಡೆ ಯಾವ ರೀತಿ ಇರುತ್ತೆ, ಫೋಟೋಸ್ ಎಲ್ಲ ಹೆಂಗೆ ಉಲ್ಟಾ ಬರುತ್ತೆ ಅಂತ. ಸೊ ನೀವು ಎಂಡ್ವರೆಗೂ ನೋಡಿ ಆ್ಯಕ್ಚುಯಲ್ ರಿಯಾಲಿಟಿ ಏನಿರುತ್ತೆ, ಆಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋದರೆ ನಿಮಗೆ ತಪ್ಪದೆ ಒಬ್ಬ ಕ್ರ್ಯೂ ಮೆಂಬರ್ ಬರ್ತಾರೆ ನಿಮ್ಮ ಜೊತೆ. ಅಂದರೆ ಫೋಟೋಸ್ ಎಲ್ಲ ಅವರೇ ತೆಗೆದುಕೊಡ್ತಾರೆ. ಯಾಕಂತಂದರೆ ಯಾವ ಆ್ಯಂಗಲಲ್ಲಿ ಫೋಟೋ ತೆಗಿಬೇಕು, ಯಾವ ಆ್ಯಂಗಲಲ್ಲಿ ಫೋಟೋ ತೆಗೆದ್ರೆ ಅದು ಕರೆಕ್ಟಾಗಿ ಬರುತ್ತೆ ಅಂತ ಗೊತ್ತು. ಸೊ ಪ್ರತಿ ಒಂದು ಫ್ಯಾಮಿಲಿ ಅಥವಾ ನಿಮ್ಮದೇನು ಗ್ರೂಪ್ ಇರುತ್ತೋ ಗ್ರೂಪ್ ಜೊತೆ ಒಬ್ಬರು ಕ್ರ್ಯೂ ಮೆಂಬರ್ ಬಂದೇ ಬರ್ತಾರೆ. ಈ ಅಪ್ ಡೌನ್ ಮ್ಯೂಸಿಯಮಲ್ಲಿ ಏನೋ ಡ್ರೆಸ್ ಕೋಡ್ ಇಲ್ಲ. ಬಟ್ ಸ್ಟಿಲ್ ನೀವೇನಾದರೂ ಜೀನ್ಸು ಅಥವಾ ಲಾಂಗ್ ಕುರ್ತಿ, ಪ್ಯಾಂಟ್ ಆ ಥರ ಹಾಕ್ಕೊಂಡು ಹೋದರೆ ಫೋಟೋಸು ಚೆನ್ನಾಗಿ ಬರುತ್ತೆ, ನಿಮಗೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. ನೋಡೋಕ್ಕೆ ತುಂಬಾ ಸಿಂಪಲ್ ಇದೆ, ಬಟ್ ಅಲ್ಲಿ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಸೊ ಅಲ್ಲಿರೋ ರಿಯಾಲಿಟಿಗೂ ಔಟ್ಪುಟ್ಟಲ್ಲಿ ಬರೋವಂಥ ಫೋಟೋಸ್ಗೂ ತುಂಬ ಅಂದರೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನೀವು ಕೂಡ ಈ ಒಂದು ಅಪ್ ಡೌನ್ ಮ್ಯೂಸಿಯಮನ್ನು ವಿಸಿಟ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಆಮೇಲೆ ಈ ವಿಡಿಯೋದಲ್ಲಿ ಫೋಟೋ ಪೋಸಸನ್ನು ಅವ್ರು ಯಾವ ರೀತಿ ಹೇಳಿದ್ರು, ಆ ಪೋಸಸ್ಗೆ ಫೋಟೋಸ್ ಅಂದರೆ ಔಟ್ಪುಟ್ ಹೇಗೆ ಬಂತು ಅನ್ನೋದನ್ನು ಕೂಡ ಪ್ರತಿಯೊಂದು ಪೋಸ್ಗೂ ಫೋಟೋಸನ್ನು ಹಾಕಿದ್ದೀವಿ. ಸೊ ನೋಡ್ತಾ ಹೋಗಿ, ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನೀವೇನಾದರೂ ಇನ್ನೂ ಅಪ್ ಡೌನ್ ಮ್ಯೂಸಿಯಮನ್ನು ವಿಸಿಟ್ ಮಾಡಿಲ್ಲ ಅಂತಂದರೆ ವಿಸಿಟ್ ಮಾಡಿ. ಸೊ ಮುಂಚೆನೇ ಕೆಲವೊಂದಿಷ್ಟು ಪೋಸಸನ್ನು ನೀವು ತಿಳ್ಕೊಂಡು ಹೋದರೆ ಇನ್ನಷ್ಟು ಚೆನ್ನಾಗಿರೋ ಫೋಟೋಸ್ಗಳನ್ನು ತಗೋಬೋದು. ನಿಮಗೆ ಯಾವ ಫೋಟೋ ಪೋಸ್ ಇಷ್ಟ ಆಯಿತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋದಿಂದ ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ಈ ವಿಡಿಯೋದಲ್ಲಿ ಮಿಸ್ ಆಗಿದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ತಪ್ಪದೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ ಕೇಸ್ ನೀವು ಇನ್ನೂ ಏನಾದರೂ ಸಮನ್ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬ್ರೇನಿ ಫೋಟೋನ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾ ಇರಿ. ಸೋಫಾ ಪಾಯಿಂಟ್ ಅಂತ ಬರುತ್ತೆ. ಇದು ಲಿವಿಂಗ್ ಏರಿಯಾ ಲ್ಯಾಡರ್ ಪಾಯಿಂಟ್ಸ್ ಅಂತ ಬರುತ್ತೆ. ಫಸ್ಟ್ ಸೋಫಾ ಪಾಯಿಂಟ್ ಮುಗಿಸ್ಕೊಂಡು ಆಮೇಲೆ ಲ್ಯಾಡರ್ ಪಾಯಿಂಟ್ ಇಲ್ಲಿ ಡೋಂಟ್ ಮೈಂಡ್ ಬ್ಯಾಕ್ ಕೊಟ್ಟರೆ ಚೆನ್ನಾಗಿ ನನ್ನ ಕಡೆ ನಮ್ಮ ಆ ಕಡೆ ಮೇಡಮ್ ಸ್ವಲ್ಪ ಇದ್ದಾವೆ. ಮೇಡಮ್ ನೀವು ಈ ಕಡೆ ನನ್ನ ಕಡೆ ಟರ್ನ್ ಮಾಡಿ ಹಾಗೆ ಮೇಡಮ್ ಒಂದು ಕೈ ಲಿಫ್ಟ್ ಮಾಡಿ ಸೋಫಾನ ಮುಟ್ಟಿ ಒಂದು ಕೈ ಲಿಫ್ಟ್ ಮಾಡಿ ಒಂದು ಕಾಲು ಲಿಫ್ಟ್ ಮೇಡಮ್ ನೀವು ಸೇಮ್ ಹಾಗೆ ಪುಟ ನೀನು ಹಾಗೆ ಮಾಡು. ಒಂದು ಕೈ ಲಿಫ್ಟ್ ಮಾಡು. ಇಲ್ಲಿ ಸೆಂಟ್ರಲ್ ಲಿಂಕ್ ಕಾಣಿಸಲ್ಲ ಸ್ವಲ್ಪ ಇವಾಗ ಮಾಡಿ ಮೇಲೆ ನೋಡು ಹಾಗೆ ಏನೇನು ಹೆಸರು ಫೋಟೋ ನೋಡ್ತಾ ಇರಿ ನನ್ನ ಫೋಟೋ. ಶೋರ್ ಸರ್. ಹೀಗೆ ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಿ ಆ ಕಡೆ ನೋಡಿ ಮೇಲೆ ಈ ಕೈ ಸ್ವಲ್ಪ ಮೇಲೆ ಹಾಂ ಹಾಗೆ ಇರು. ಸೋಫಾ ನೋಡು ಸ್ವಲ್ಪ ಬೆಂಡ್ ಆಗ ಈ ಕಡೆ ಬೆಂಡ ಮೇಲೆ ನೋಡು ಹಾಗೆ ಓಕೆ. ಸೂಪರ್. ಮೇಡಮ್ ಈಗ ಬರುತ್ತಾ ಬಾಯ್ ಸ್ವಲ್ಪ ಒಂದು ಫ್ಯಾಮಿಲಿ ಫಿನಿಶ್ ಮಾಡಿ. ಶೋರ್ ಸರ್. ಹಾಂ ಓಕೆ. ಒಂದು ಕೈ ಹಿಂದೆ ಮಾಡಿ ಒಂದು ಕಾಲಿಗೆ ಲಿಫ್ಟ್ ಮಾಡಿ ಜಸ್ಟ್ ಮೇಲೆ ಸ್ವಲ್ಪ ಈ ಕಡೆ ಬರ್ತೀಯಾ? ಓಕೆ ಮೇಡಮ್. ಹಿಂಗೆ ಬೇಕಾ ಸಿಂಗಲ್ಲು? ಆಯ್ತು ಇದ್ರ ಮೇಲೆ ಒಂದು ಕಾಲು ಕೆಳಗೆ ಮಾಡು. ಒಂದು ಕಾಲು ಮೇಲೆ ಮಾಡು. ಒಂದು ಕೈ ಚೇರ್ ಹಾಗೆ ಮೇಲೆ ನೋಡ್ತೀಯಾ? ಈ ಕಡೆ ನೋಡು ಮೇಲೆ ನೋಡು ಚೆನ್ನಾಗಿ. ಓಕೆ ಇಲ್ಲ ಓಕೆನಾ?
ಮೇಲೆ ಹೋಗೋದಾ? ಇಲ್ಲ ಸೀದಾ ಕೂತ್ಕೊಳ್ಳಿ. ಕಾಲ್ ಮೇಲೆ ಕಾಲ್ ಹಾಕಿ. ಈಗ ತೋರಿಸಿ ಕೈ. ಹಾಂ, ನೀನು ಇಲ್ಲಿ ಬರ್ಸಿದ್ರೆ ಸೆಂಟ್ರಲ್ಲಿ ಲೀಡರ್ ನೀನು ಹೋಗು. ಲೀಡರ್ ಸೆಂಟ್ರಲ್ ಹಾಗೆ ಎರಡು ಕೈ ಮೇಲೆ ಮಾಡು. ಟಿವಿನ ಎತ್ತೋ ಥರ ಮಾಡಬೇಕು. ಅಲ್ಲೇ ಸ್ವಲ್ಪ ಹಾಗೆ ಮೇಲೆ ನೋಡ್ಬಿಟ್ಟು ಓಕೆ ಸೂಪರ್. ಆಯಿತು ತಗೋ. ಓಕೆ ಇವಾಗ ಅದೇ ಥರ ನಿಂತ್ಕೋತೀಯಾ? ಅದಕ್ಕೆ ಉಲ್ಟಾ ಪಲ್ಟಾ ಹಿಂಗೆ ನೋಡ್ಬೇಕು ನೀವು. ಹಾಂ ಒಂದು ಕೈ ಮೇಲೆ ನೋಡ್ಬಿಟ್ಟು ಹಾಕಿ. ಓಕೆ ಮೇಡಮ್. ಒಂದು ಕಾಲು ಒಂದು ಕೈ ಒಂದು ಕೈ ಜಸ್ಟ್ ಕೈ ಓಕೆ. ಸರಿ ಇಲ್ಲಿ ಬನ್ನಿ. ಮೇಡಮ್ ಫೋಟೋ ಯಾವುದು ನೋಡಿ. ಓಕೆ ಮೇಡಮ್ ನೆಕ್ಸ್ಟ್ ಡಿಫ್ರೆಂಟ್ ಆಗಿ ಮಾಡಿ. ಸುಮ್ಮನೆ ಜಸ್ಟ್ ಅದು ಬೆಳೀತಾ ಇದೆ, ನೀವು ಅದನ್ನ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ ಓಕೆ ಸೂಪರ್ ಸರ್. ಇವಾಗ ಇದು ಲ್ಯಾಡರ್ ಪಾಯಿಂಟ್. ಓಕೆ ಸರಿ ಸರ್. ಸರ್ ನೀವು ಬನ್ನಿ ಫಸ್ಟು. ಮೇಡಮ್ ನೀವು ಬನ್ನಿ. ಹಿಂಗೆ ಸ್ವಿಚ್ ಹಾಕಿ. ಮೇಡಮ್ ಕಟ್ ಮಾಡಿ ಒಂದು ಕೈಯಲ್ಲಿ ಸರ್ ಸರ್ ಗೋಲ್ ಮೇಲೆ ಹಾಂ ಹಾಗೆ ಮೇಡಮ್ ಒಂದು ಕಾಲು ಇದು ಮಾಡಿ. ನೀವು ಸ್ಟ್ರೈಟ್ ಆಗಿ ಓಕೆ ಇಲ್ಲಿ ಮಾಡಿ ನೀವು ನೆಕ್ಸ್ಟ್ ಮಾಡಿ. ಮೇಡಮ್ ಸ್ವಲ್ಪ ಹಿಂಗೆ ರೈಟ್ ಆಗಿ ಜಾಸ್ತಿ ಬೇಡ, ಸ್ವಲ್ಪ ಲೈಟ್ ಆಗಿ ಸರ್. ಮೇಡಮ್ ನೋಡಿ ನೀನು ಮಾಡ್ತೀಯಾ? ಎಲ್ಲಿ ಮಾಡ್ತೀಯಾ? ಇಲ್ಲಿ ಮಾಡ್ತೀಯಾ? ಎರಡು ಕೈ ಇಟ್ಕೋತೀಯಾ? ನೀನು ಇಲ್ಲ ನಾವು ಹಾಕೊಂಡು ಒಂದು ಕಾಲು ಲಿಫ್ಟ್ ಮಾಡ್ತೀಯಾ? ಹಾಂ ಹಾಗೆ ಹಾಗೆ ನಿಂತ್ಕೊ. ಮೇಲೆ ನೋಡು ಹಾಗೆ. ನಿಂತು ಮೇಡಮ್ ಸ್ವಲ್ಪ ಇದೆ.
ಸರಿಗೆ ಬಂದಿಲ್ಲ, ನೀನು ಕರೆಕ್ಟಾಗಿ ಫೋಕಸ್ ಮಾಡು. ಹಾಂ, ಹಾಗೆ ಇರು, ಒಂದೇ ಸೆಕೆಂಡ್ ಮೇಲೆ ನೋಡು ಹಾಗೆ. ಓಕೆ, ಸರಿ. ಸೂಪರ್. ಇದು ಉದ್ದಾನೆ ಇರಲಿಲ್ಲ ಫೋಟೋಸ್ ಎಲ್ಲ ಇದ್ರಾಗ. ನನಗೆ ಎರಡು ಥರ 3.4 ಬರುತ್ತೆ. ಹಾಂ. ಹೆಂಗೆ ಬೇಕಾದ್ರೆ ಮಾಡಿ ನಾನು ಇದ್ರೊಳಗೆ ಎಡಿಟಿಂಗ್ ಮಾಡ್ಬೋದು ಮೇಡಮ್. ಇದು ಎರಡು ಕೈಯಲ್ಲಿ ಒಂದೊಂದು ಸಿಂಗಲ್ ಹಾಂ, ಎರಡು ಕೈಯಲ್ಲಿ ಇಟ್ಕೊಳ್ಳಿ. ಜಸ್ಟ್ ಒಂದು ಕಾಲು ಲಿಫ್ಟ್ ಮಾಡಿ, ಜಸ್ಟ್ ಮೇಲೆ ನೋಡಿ ಹಾಗೆ. ಪುಟ ಒಂಚೂರು ಈ ಕಡೆ ಬರ್ತೀರಾ? ಸರಿ ಕಡೆ. ಸ್ಲೋಲಿ ಓಡಾಡ. ಓಕೆ ಮೇಡಮ್. ಮೂರು ಜನ ನಿಂತಾಳೋಣ. ಇಲ್ಲ ಹೇಳ್ತಾ ಇದ್ದಾರೆ. 3 ಜನ ಫೋಕಸ್ ಮಾಡೋದು ಚೆನ್ನಾಗಿ. ಇಬ್ರು ಹಾಂ. ಈ ಕಡೆ ಕಾಲಿಟ್ಟು ಇವಾಗ ಹಿಂಗೆ ಆ ಕಡೆ ಒಂದು ಕೈ ಹಿಂದೆ ಮಾಡಿ, ಒಂದು ಕಾಲು ಮುಂದೆ ಮಾಡಿ. ಇವಾಗ ನೀವು ಬರ್ತೀರಾ ಹಾಗೆ ಇರಿ. ಓಕೆ. ಒಂದು ಕೈ ಲಿಫ್ಟ್ ಮಾಡೋ ಮೇಲೆ ಈ ಕೈ ಲಿಫ್ಟ್ ಮಾಡು. ಹಾಂ, ಹಾಗೆ ಮೇಲೆ ನೋಡು. ಓಕೆ, ಓಕೆ. ವಿಡಿಯೋ ಮಾಡ್ಬಿಡೋಣ. ಹಾಂ ಸರ್. ಓಕೆ, ಸ್ಟಾರ್ಟ್ ಮೇಡಮ್. ಯಾ ಸರ್. ಓಕೆ, ಟಾಯ್ಲೆಟ್ ನೋಡಿದ್ರಲ್ಲ ಹಿಂಗೆ. ಸ್ವಲ್ಪ ಇದೆ. ಸರಿ, ಒಂದು ಕಾಲು ಮೇಲೆ ಬನ್ನಿ. ಸ್ವಲ್ಪ ಸೆಂಟ್ರಲ್ ನಮಸ್ಕಾರ ಮಾಡಿ ಮೇಲೆ ಊಟ ಇಲ್ಲಿ ನೋಡು. ನೀನು ಈ ಕೈಯಲ್ಲಿ ಮೂಗು ಮುಚ್ಚಿಕೊಂಡು ಈ ಕೈಯಲ್ಲಿ ತೋರಿಸಿ ಇಲ್ಲಿ ಹಿಂಗೆ ತಂದಾಗ ನನ್ನ ಕಡೆ ತಂದಾಗ ಈ ಕೈ ಮುಗಿಬೇಕು. ಈ ಕೈ ಹಾಂ, ಹಾಗೆ ಹಿಂಗೆ ಹಿಂಗೆ ಹೇಳಿ. ನೀವು ಒಂದು ಕಾಲು ಲಿಫ್ಟ್ ಮಾಡಿ.
ವಾಶ್ರೂಮ್ಗೆ ವಾಶ್ರೂಮ್ಗೆ ಬೇಡ ನಡೆಯುತ್ತೆ. ಹೌದು ಮೇಡಮ್ ಒಂದು ಕಾಲು ಮೇಡಮ್ ನೀವು ಒಂದು ಕೈ ಬ್ರಷ್ ಒಂದು ಕೈ ವಾಶ್ರೂಮ್ ಸ್ವಲ್ಪ ನಿಮ್ಮ ಕಡೆ ನೋಡಿ ನೀವು ಒಂದು ಕೈ ವಾಶ್ರೂಮ್ ಅಲ್ಲಿ ಮೇಲೆ ನೋಡಿ ನೀವು ಒಂದು ಕಾಲು ಲಿಫ್ಟ್ ಮಾಡಿ ಈ ಕಡೆ ಹಾಗೆ ಮೇಲೆ ನೋಡಿ ಹಂಗೆಲ್ಲ ಇರ್ತೀಯ ಮೇಲೆ ನೋಡಾಗೆ ಓಕೆ ಓಕೆನಾ ಸರ್ ಸೂಪರ್. ನಿಮಗೆ ಒಂದು ಫನ್ನಿ ವಿಡಿಯೋ ಮಾಡಿ ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಸರ್ ಎರಡು ಕಾಲು ಏನು ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಸ್ವಲ್ಪ ಹಾಗೆ ತಲೆ ಲಿಫ್ಟ್ ಮಾಡ್ತೀಯಾ ಒಂದು ಕೈ ಈ ಕಡೆ ಇನ್ನೊಂದು ಕಡೆ ಮಾಡಿ ಹಾಗೆ ತಲೆ ಲಿಫ್ಟ್ ಮಾಡಿ ಮೇಲೆ ಓಕೆ ನೀನು ಸ್ಟ್ರೈಟ್ ಆಗಿ ಈ ಕಡೆ ಒಂದು ಕಾಲು ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿ ಮೇಡಮ್ ನೀವು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಲು ಹಾಂ ಮೇಡಮ್ ನೀವು ಇಬ್ಬರೂ ಲೆಫ್ಟ್ ಹ್ಯಾಂಡ್ ಕಾಲು ಲಿಫ್ಟ್ ಮಾಡಿ ಹಾಗೆ ಮಾಡು ಲೆಫ್ಟ್ ಹ್ಯಾಂಡ್ ಮೇಲೆ ಮಾಡು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಓಕೆ ಮೇಡಮ್ ನೀವು ಮೇಡಮ್ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಮೇಡಮ್ ಇಲ್ಲಿ ನೋಡಿ ಒಂದು ಕಾಲ ಮೇಲೆ ಓಕೆ
ಸರ್ ಮೇಲ್ ನೋಡಿ ಮೇಡಮ್, ನನ್ನ ನೋಡಿದ್ರೆ ನಾರ್ಮಲ್ ಫೋಟೋ ಆಗುತ್ತೆ ಮೇಡಮ್. ನೀವು ಬೆಂಡ್ ಆಗಿ ಫ್ರಂಟ್ ಇರೋದು ಸ್ವಲ್ಪ. ನೀವು ಹಾಗೆ ಇರ್ತೀರಿ, ನೀವು ಚೆನ್ನಾಗಿ ಇರಿ ಅಷ್ಟೇ. ಇದನ್ನ ತೆಗೆದು ಓಕೆ. ಸ್ವಲ್ಪ ನೋಡಿ. ಸರ್ ಇದು ಇಲ್ಲಿವಿಷನ್ ಓಕೆ ಸರ್. ಫ್ಲೋರ್ ತಿರುಗಲ್ಲ, ಬರೀ ಲೈಟಿಂಗ್ಸ್ ಮಾತ್ರ ತಿರುಗುತ್ತೆ. ಕೇಳ್ತಾ ಇಲ್ಲೋಳು. ಹೌದಾ? ಒಳಗೋಗಿ ಪಾಪುನ ಮುಂದೆ ನಿಲ್ಸಿ ಓಕೆ ಜಸ್ಟ್ ನನ್ನ ಕಡೆ ಟರ್ನ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು. ಸರಿ ಸರ್.